Daddy's Home. ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತ ಮಾಡಿ. ಇವತ್ತು ನಾನು ರೋಸ್ಟ್ ಮಾಡ್ತಿರೋದು ವರ್ಸ್ಟ್ ಕನ್ನಡ ಸಾಂಗ್ಸ್ನ. ಏನು ಹಾಗೆ ನೋಡ್ತಾ ಇದ್ದೀರಾ? ಒಂದು ಸಂಜೆ ನನ್ನ ಪಾಡಿಗೆ ನಾನು ಆರಾಮಾಗಿ ಬೆಡ್ ಮೇಲೆ ಕೂತು ರೀಲ್ಸ್ ನೋಡ್ತಾ ಇದ್ದೆ. ಯಾರು ನೋಡೋಲ್ಲ ಹೇಳಿ. ಸಡನ್ನಾಗಿ ಸ್ಕ್ರೋಲ್ ಮಾಡ್ತಿರುವಾಗ ನಮ್ಮ ಪ್ರೇಮಣ್ಣನ ಈ ಸಾಂಗ್ ಬಂದ್ಬಿಡ್ತು. ಈ ಥರ ಒಂದು ಸಾಂಗ್ ಕೇಳಿದ್ಮೇಲೂ ನಾನು ರೋಸ್ಟ್ ಮಾಡದೆ ಬಿಡ್ತೀನ. ಇನ್ನೇನು ರೋಸ್ಟ್ ಮಾಡೋಣ ಬನ್ನಿ. ಈ ಸಾಂಗ್ದು ಸ್ವಲ್ಪ ಲಿರಿಕ್ಸ್ ಕೇಳ್ರಪ್ಪ. ಮೇಲತ್ತಿ ಕೆಳಗೆ ಇಳಿಸಿ, ತೊಪ್ಪಿದ್ದ ಒಳಗೆ ಇಳಿಸಿ, ಒಳಗೆ ಹೋಗಿ ಹೊರಗೆ ಬಂದ್ರೆ ಖಾಲಿ, ಎಲ್ಲ ಖಾಲಿ ಖಾಲಿ. ಯಪ್ಪ, ಅಲ್ಲ ಈ ಲಿರಿಕ್ಸ್ ಬರುವಾಗ ಪ್ರೇಮಣ್ಣ ಕುಡ್ದಿದ್ನೋ ಅಥವಾ ಕೇಳಿಸ್ಕೊಂಡು. ಈ ಥರ ಸಾಂಗ್ನ ನಾನು ರೆಕಮೆಂಡ್ ಮಾಡೋದು ಎಲ್ಲರೂ ಅವ್ರವ್ರ ಫ್ಯಾಮಿಲಿ ಜೊತೆ ಕೂತಿ ಆರಾಮಾಗಿ ನೋಡಿ ಅಂತ. ಈ ಸಾಂಗ್ನ ಸ್ಟೆಪ್ಸು ತುಂಬ ಸಂಸ್ಕಾರಿ ಇದೆ. ಲಿರಿಕ್ಸ್ ಅಂತೂ ಅದ್ಭುತ, ಯಾವುದು ಡಬಲ್ ಮೀನಿಂಗ್ ಇಲ್ಲ. ಮೇಲತ್ತಿ ಕೆಳಗೆ ಇಳಿಸಿ, ತೊಪ್ಪಿದ್ದ ಒಳಗೆ ಇಳಿಸಿ, ಒಳಗೆ ಹೋಗಿ ಹೊರಗೆ ಬಂದ್ರೆ ಖಾಲಿ. ಅಂತ ಬೇಜಾರು ಮಾಡ್ಕೋಬೇಡ್ರಪ್ಪ, ಮೆತ್ತ ಮೆತ್ತಗಿರ್ತದೆ, ನೋಡ್ತಿದ್ದಂಗೆ ಸುರ್ತದೆ, ಬಾಯಿಗಿಟ್ರೆ ಉಪ್ಪಿನಕಾಯಿ ಬೆಚ್ಚಗಾಯ್ತದೆ. ಸೀರಿಯಸ್ ಆಗಿ ನಂಗೆ ಆ ಪವರ್ ಇದ್ದಿದ್ರೆ ನಾನು ಈ ಸಾಂಗ್ ಈ ಲಿರಿಕ್ಸಿಗೆ ಆಸ್ಕರ್ ಕೊಡಿಸ್ತಿದ್ದೆ. ಆದರೆ ನಾನು ಥ್ರಿಲ್ಲವೇ. ಸರಿ ಆಯ್ತಪ್ಪ. ಈ ಸಾಂಗ್ ಒಂದು ಲಿರಿಕ್ಸ್ ಹೇಳ್ತೇನೆ ಕೇಳ್ರಪ್ಪ. ಮೀಸೆ ಹುಟ್ಟೋರಿಗೆಲ್ಲ, ಏನು ಹೇಳಿ, ಮೀಸೆ ಹುಟ್ಟೋರಿಗೆಲ್ಲ ನಾನೊಂದು ಕ್ವಶನ್ ಕೇಳಲ್ಲ. ಮನೇಲಿ ಎಲ್ಲರೂ ಇದ್ರು, ಯಾಕೆ ನಿನಗೆ ನಂದೇ ಬೇಕೆ? ನೋಡಿ ಎಷ್ಟು ಚೆನ್ನಾಗಿದೆ. ಅರ್ಥ ಆಯ್ತು ಅನ್ಸುತ್ತೆ. ನಮ್ಮ ಪ್ರೇಮಣ್ಣ ಜೋಗಿ ಅಂತ ಮಸ್ತ್ ಸಾಂಗ್ಸ್ ಬರೆದ್ಬಿಟ್ಟು ಇವಾಗ ಈ ಲೈನ್ಗೆ ಇಳಿದ್ಬಿಟ್ಟಿದ್ದಾರೆ. ನಿಂಗೆ ಯಾಕಣ್ಣ ಈ ಪರಿಸ್ಥಿತಿ ಬಂತು? ಏನು ಹಾಗೆ ನೋಡ್ತಾ ಇದ್ದೀರಾ? ಇಲ್ಲಿ ಇನ್ನೊಂದು ಮಜಾ ಏನಂದರೆ, ಈ ಸಾಂಗ್ನ ಲೀಡು ಫೀಮೇಲು, ನಮ್ಮ ನೋರಾ ಅಕ್ಕ. ಈ ಸಾಂಗ್ನ ಸಿಂಗರು ಫೀಮೇಲು, ನಮ್ಮ ಐಶ್ವರ್ಯ ಅಕ್ಕ. ಅಲ್ಲ, ಯಾವ ಬ್ರ್ಯಾಂಡ್ ಕುಡ್ದು ಒಪ್ಕೊಂಡ್ರೋ ಈ ಸಾಂಗ್ನ ಮಾಡೋಕ್ಕೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದರೆ ನಿಮ್ಮ. ಈ ಸಾಂಗ್ ಕೇಳಿ ನಮ್ಮ ಜನರೆಲ್ಲ ಚಪ್ಪಲಿ ಹೊಡೆದಂಗೆ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರು. ಅದರಿಂದ ಹೇಟ್ ತಡೆಯೋಕ್ಕಾಗದೆ ನಮ್ಮ ಪ್ರೇಮಣ್ಣ ಇಂಟರ್ನೆಟ್ಟಿಗೆ ಬಂದು ಒಂದು 7 ಮಿನಿಟ್ಸ್ ಅಪಾಲಜಿ ವಿಡಿಯೋ ಹಾಕ್ತಾ. ಈ ಡಬಲ್ ಮೀನಿಂಗ್ ಲಿರಿಕ್ಸು ನಮ್ಮ ಪ್ರೇಮಣ್ಣನ ಪ್ರಕಾರ ಬಾಟಲ್ ಮತ್ತು ಉಪ್ಪಿನಕಾಯಿಗಂತೆ. ಅಲ್ಲ, ಮಿಕ್ಸ್ಚರು ಸೇರಿಸಿದ್ರೆ ಎಲ್ಲ ಆಗ್ಬಿಡೋದಲ್ಲ ಅಣ್ಣ, ಬರೀ ಬಾಟ್ಲ್ ಉಪ್ಪಿನಕಾಯಿ ಯಾಕೆ? ಇದು ಆಕ್ಚುಲಿ ಚೆನ್ನಾಗಿರೋದು. ಸಾಂಗ್ ಬರೆದಾಗ ನನ್ನ ದೃಷ್ಟಿಕೋನದಲ್ಲಿ ನಾನು ಬರೆದೆ, ಒಂದು ಬಾಟ್ಲು, ಒಂದು ಉಪ್ಪಿನಕಾಯಿ. ಸೊ ಇದನ್ನ ಕಂಟೆಂಟ್ ಇಟ್ಕೊಂಡು ನಾನು ಬರೆದೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ. ನಮ್ಮ ಅಣ್ಣ ಅಂತಾನೆ ಒಬ್ಬ ಲಿರಿಕ್ಸ್ ಬರೆಯೋನು ಎಲ್ಲ ಥರದ ಲಿರಿಕ್ಸ್ ಬರೀಬೇಕಂತ. ಆದರೆ ಅದರ ನೆಕ್ಸ್ಟ್ ಸೆಕೆಂಡೇ ಆದಮೇಲೆ ಸಾಹಿತ್ಯ ರಚನೆ ಮಾಡ್ಬೇಕಾದ್ರೆ ಹಾಗೂ ಬರೀಬೇಕು, ಈಗ ಬರೀಬೇಕು, ಎಲ್ಲ ಥರ ಬರೀಬೇಕು. ಬಟ್ ಹಂಗನ್ಬಿಟ್ಟು ಕೀಳು ಭಾವನೆಯಲ್ಲಿ ಯಾರ್ದು ಕೀಳು ಮಟ್ಟದ ಸಾಹಿತ್ಯಗಳನ್ನ ಬರೀಬಾರ್ದು. ಕನ್ನಡದಲ್ಲಿ ಹಿಂಗಿದ್ರೆ ಹಿಂದಿಲಿ ಇನ್ನೂ ವರ್ಸ್ಟ್ ಆಗಿದೆ. ಯಾರ್ಯಾರಿಗೆ ಹಿಂದಿ ಅರ್ಥ ಆಗುತ್ತೋ ಇದ್ರ ಮೀನಿಂಗ್ ಗೊತ್ತಾಗತ್ತೆ. ಪಹಲೆ ಉಠಾಲೆ ಅಂದರ್ ಓಟಾಲೆ ನೀಚೆ ಇಕ್ ಬೂಂದ್ ನಾ ಗಿರಾಯೆ ಖಾಲಿ ಕರ್ಕೆ ನಿಕಾಲೆ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ಮ ಪ್ರೇಮಣ್ಣನ ಲಿರಿಕ್ಸ್ ವರ್ಕ್ ಆಗಿಲ್ಲ ಅಂದರೂ ಪ್ರಮೋಷನ್ ಸ್ಟ್ರಾಟರ್ಜಿ ಮಾತ್ರ ಮಸ್ತಾಗಿ ವರ್ಕ್ ಆಗಿದೆ. ಇವಾಗ ಇಡೀ ಇಂಡಿಯಾ ಕುತ್ಕೊಂಡು ಈ ಫಿಲಮಿಗೆ ಬೈಬೋದು. ಇದು ನಮ್ಮ ಫಸ್ಟ್ ಸಾಂಗ್. ಆದರೆ ನಮ್ಮ ಸೆಕೆಂಡ್ ಸಾಂಗ್ ಮಹೇಶ್ ಅಣ್ಣಂದು. ಅಲ್ಲ, ವರ್ಸ್ಟ್ ಕನ್ನಡ ಸಾಂಗ್ಸ್ ಅಂತ ಹುಡುಕಿದ್ರೆ ಫಸ್ಟ್ 10ರಲ್ಲಿ ಒಂದು 5 ಆದರೂ ನಮ್ಮ ಮಹೇಶ್ ಅಣ್ಣಂದಿರತ್ತೆ. ನಮ್ಮ ಮಹೇಶ್ ಅಣ್ಣನ ಸಾಂಗ್ಸ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡೋರಿಗೆ ಏನು ಕನ್ನಡದ ಮೇಲೆ ಕೋಪ ದ್ವೇಷನೋ ಗೊತ್ತಿಲ್ಲ. ಯಾಕಂದರೆ ಒಂದೊಂದು ಸಾಂಗು ಒಂದೊಂದು ಮುತ್ತುಗುರು. ಆ ಕುರ್ಚಿನ ಮರ್ಚಿಟ್ಟು ಸ್ವಲ್ಪ ಲಿರಿಕ್ಸ್ ಕೇಳ್ರಪ್ಪ. ಅವಳಿಗಾಗಿ, ಅರೆ ಅವಳಿಗಾಗಿ ಮೇಕೆ ಕೊಟ್ಟನಿ, ಅರೆ ನಂಗಾಗಿ ಒಂದು ಹಿಡಿ ಅಕ್ಕಿ ಕೊಟ್ಟನಿ. ಮೇಕೆ ಈಗ 1ರಿಂದ 100 ಆದರೂ ನೀ ಕೊಟ್ಟಿರೋ ಅಕ್ಕಿ ಮಾತ್ರ ಒಂದು ಚೂರು ಬೆಳೆಯಲ್ಲ. ಮಾತೇ ಇಲ್ಲ.
ಸ್ವಲ್ಪ ಲಿರಿಕ್ಸ್ ಕೇಳ್ರಪ್ಪ. ಇದ್ರ ಲಿರಿಕ್ಸ್ ಹೇಳ್ತೀನಿ, ಚೂರು ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಬದುಕುವ ನಗು ನಿಂದು ಲೋಡೆಡ್ ಗನ್ನು, ಫೈರಿಂಗ್ ಮಾಡುತ್ತೈತೆ ನಿನ್ನ ಕಣ್ಣು. ಅಲ್ಲ, ಫಸ್ಟು ನಗು ನಿಂದು ಲೋಡೆಡ್ ಗನ್ ಅಂತೆ. ಗನ್ನಿಗೂ ನಗುಗೂ ಸಂಬಂಧ ನಂಗೆ ಏನಂತ ಗೊತ್ತಿಲ್ಲ ಗುರು. ಆದರೆ ನೆಕ್ಸ್ಟ್ ಲೈನು ಫೈರಿಂಗು ಮಾಡುತ್ತೈತೆ ನಿನ್ನ ಕಣ್ಣು. ಅಲ್ಲ, ನಗು ಗನ್ ಆದರೆ ಫೈರ್ ಮಾಡಬೇಕಾಗಿರೋದು ನಗು, ಆದರೆ ಫೈರ್ ಮಾಡ್ತಿರೋದು ಕಣ್ಣು. ಏನು ಸಂಬಂಧ? ಅಲ್ಲ, ಫಸ್ಟ್ ಲೈನ್ ಥರ್ಡ್ ಲೈನ್ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಗು ಗನ್ ಆಗಿದ್ರೆ ಕಣ್ಣೆಂಗೋ ಫೈರ್ ಮಾಡೋದು ಪುಣ್ಯಾತ್ಮ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಈ ಸಾಂಗ್ ಮುಗಿಯೋಷ್ಟೊತ್ತಿಗೆ ನಮ್ಮಣ್ಣ ಸಜೆಷನ್ಸ್ ಬೇರೆ ಕೊಡ್ತಾನೆ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಇಲ್ಲಿ ಅವ್ರ ನೋವಿಗೆ ಅವರೇ ಲಿರಿಕ್ ರೈಟರು. ಬರ್ಕೊಳ್ಳಿ, ಮುಚ್ಕೊಂಡು ಹಾಡಾಡಿ. ವಾವ್! ಇಲ್ಲಿ ನೆಕ್ಸ್ಟ್ ಸಾಂಗ್ ಕೂಡ ನಮ್ಮ ಮಹೇಶ್ ಅಣ್ಣಂದೆ. ಈ ಸಾಂಗಲ್ಲಿ ಬರೀ ಮಹೇಶ್ ಅಣ್ಣ ಅಲ್ಲ, ನಮ್ಮ ಕನ್ನಡದ ಜನರು ಮನಮೆಚ್ಚಿದ ಬೆಡಗಿ ಆದ ರಶ್ಮಿಕಾ ಕೂಡ ಇದ್ದಾಳೆ. ಬರೀ ಇಂಥದೆಯ. ಇಲ್ಲಿ ಲಿರಿಕ್ಸ್ ಬರೀ ಕ್ರಿಂಜ್ ಇಲ್ಲ, ಕಕ್ಕ ಥರ ಇದೆ. ನಿನ್ ಲಿಪ್ಪಿನಲ್ಲಿ ಇರೋ ಕಪ್ಪು ಕೇಕು, ಮಾತಿನಲ್ಲಿ ಇರೋ ಮಿಲ್ಕ್ ಶೇಕು, ದೇವ್ರು ಕೊಟ್ಟಿರೋ ಹೊಸ ಸ್ಟಾಕ್, ನೀನು ಹಾಟ್ ಆಗಿರೋ ಹೊಸ ಕೇಕು, ಮುಟ್ಟಿದರೆ ಸಾಕು ಬರೀ ಶಾಕು, ಮನಸ್ಸಿನಲ್ಲಿ ಆಯ್ತು ಮೈಸೂರು ಪಾಕು. ಈ ಸಾಂಗ್ ಕೇಳಿ ನನಗೂ ಅಲ್ಲ, ಈ ಸಾಂಗ್ ಟೈಟಲು ಮೈಂಡ್ ಬ್ಲಾಕ್ ಬದಲು ಮೈಂಡ್ ಫಕ್ ಅಂತ ಇಟ್ಟಿದ್ರೆ ಸೂಟ್ ಆಗೋದು. ನಾನೊಂದು 3 ವರ್ಡ್ ಹೇಳ್ತೀನಪ್ಪ. ತುಂಟ, ಚಂದ, ಲೋಕವೆಲ್ಲ. ಒಂದು 3rd ಸ್ಟ್ಯಾಂಡರ್ಡ್ ಮಗು ಕೇಳಿದ್ರು ಹೇಳುತ್ತೆ ಈ 3 ರೈಮ್ ಆಗಲ್ಲ ಅಂತ. ಆದರೆ ಈ ಸಾಂಗಲ್ಲಿ ಈ 3 ರೈಮಿಂಗ್ ವರ್ಡ್ಸ್ ಆಗಿ ಎಲ್ಲ ಸೆಂಟೆನ್ಸ್ ಕೊನೆಯಲ್ಲಿ ಯೂಸ್ ಮಾಡಿದ್ದಾರೆ. ಕಣ್ಣ ನೋಟ ಇದೆ ಬಲು ತುಂಟ, ನಿನ್ನ ದೇಹವೆಲ್ಲ ಹೂವಿನಂತೆ ಚಂದ, ನಿನ್ನ ಚಲುಬಲ್ಲಿದೆ ಲೋಕವೆಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಈ 3 ವರ್ಡ್ನ ಅದು ಹೆಂಗೆ ರೈಮ್ ಮಾಡೋದ್ನೋ ದೇವ್ರಿಗೆ ಗೊತ್ತು. ಬರ್ಕೊಳ್ಳಿ, ಮುಚ್ಕೊಂಡು ಹಾಡಾಡಿ. ನಮ್ಮ ಅಕ್ಕಂಗೆ ಮಹೇಶ್ ಅಣ್ಣಂದು ಮಾಸ್ ಲುಕ್ ನೋಡಿ ಮೈಂಡ್ ಬ್ಲಾಕ್ ಆಯ್ತಂತೆ. ಆದರೆ ನಮ್ಮ ಮಹೇಶ್ ಅಣ್ಣ ಹಾಕಿರೋದು ಜುಬ್ಬಾ ಮತ್ತು ಲುಂಗಿ. ಬರೀ ಇಂಥದೆಯ. ಈ ಸಾಂಗ್ ಬದಲು ನಮ್ಮ ಹೂವಿನ ಬಾಣದಂತೆ ಆಡಿದ ಹುಡುಗಿನೇ ಚೆನ್ನಾಗಿ ಆಡ್ತಾಳೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ನಮ್ಮ ಮಹೇಶ್ ಅಣ್ಣನ ಕನ್ನಡ ಟ್ರಾನ್ಸ್ಲೇಟ್ ಆಗಿರೋ ಸಾಂಗ್ ಯಾವುದನ್ನಾದರೂ ಅಲಾರಾಮ್ಗೆ ಇಡ್ರಿ. ನಾನು ಬೆಟ್ ಮಾಡಿ ಹೇಳ್ತೀನಿ, ಅಲಾರಾಮ್ ಹೊಡಿಯೋ 5 ನಿಮಿಷ ಮುಂಚೆ ಎದ್ದು ಅದನ್ನು ಆಫ್ ಮಾಡ್ತೀರಾ ಕೇಳಿಸ್ಕೋಬಾರ್ದಂತ. ದಿನ 6:05 ಇಡ್ರಿ, 6 ಗಂಟೆಗೆ ನೀವೇ ಆಫ್ ಮಾಡ್ತೀರಾ. ಮಾತೇ ಇಲ್ಲ. ಇವತ್ತಿಗೆ ಇಷ್ಟ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸರಿಯುತ್ತಾ ಇದೆ ನಿನ್ನ ಸರಗ ಸರ್ಸೆ ನಿನ್ನ ಸರಗ ಸರ್ಸೆ